ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುರು ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಇಂಪಾರ್ಟೆಂಟ್ ಕ್ವಶನ್ ಆಗಿರುವಂಥ ಸಿಂಧೂ ನಾಗರಿಕತೆ ಕ್ವಶನ್ನ ನೋಡ್ಕೊಳ್ಳೋಣ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಹಳೆ ಯೂಟ್ಯೂಬ್ ವಿಡಿಯೋಗಳೆಲ್ಲ ರಿಯೂಸ್ ಕಂಟೆಂಟ್ ಅಂತ ಬಂದಿದೆ. ಸೊ ಅವು ಡಿಲೀಟ್ ಆದರೂ ಆಗ್ಬೋದು, ಆದರೂ ಕೂಡ ಈಗ ಮತ್ತೆ ಹೊಸದಾಗಿ ವಿಡಿಯೋನ ಹಾಕ್ತಿರ್ತೀನಿ. ಸೊ ಆದಷ್ಟು ಎಲ್ಲರಿಗೆ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್. ಆನ್ಸರ್: ಸಿಂಧೂ ನಾಗರಿಕತೆಯ ನಗರ ಯೋಜನೆ ಪೂರ್ತಿ ಯೋಜಿತವಾದದ್ದು. ಈ ನಗರ ಏಕರೂಪದ ವಿನ್ಯಾಸ ಹೊಂದಿದ್ದು, ಪಶ್ಚಿಮದಿಂದ ಉತ್ತರಕ್ಕೆ ಕೋಟೆಗಳು ಮತ್ತು ಪೂರ್ವದಲ್ಲಿ ವಾಸಿಸುವ ಪ್ರದೇಶಗಳು ಒಳಗೊಂಡಿದೆ. ಬೀದಿ ದೀಪಗಳು ಬೀದಿಗಳು ನೇರವಾಗಿ ಮತ್ತು ಲಂಬವಾಗಿ ವಿಭಜಿಸುತ್ತದೆ. ಮುಖ್ಯ ರಸ್ತೆಗಳು 13 ರಿಂದ 34 ಅಡಿ ಅಗಲವಾಗಿದ್ದು, ರಸ್ತೆ ಬದಿಯಲ್ಲಿ ಬೀದಿ ದೀಪಗಳು ಮತ್ತು ಕಸದ ತೊಟ್ಟಿಗಳು ಇವೆ. ಮತ್ತು ಒಳಚರಂಡಿ ವ್ಯವಸ್ಥೆ. ಮುಚ್ಚಿದ ಚರಂಡಿ ವ್ಯವಸ್ಥೆ ಮತ್ತು ಸಿಂಧೂ ನಾಗರಿಕತೆಯ ವಿಶೇಷ ಲಕ್ಷಣವಾಗಿದೆ. ಮತ್ತು ಪ್ರತಿ ಮನೆಯು ತನ್ನದೇ ಆದ ಚರಂಡಿ ಮತ್ತು ಇಂಗು ಗುಂಡಿಯನ್ನು ಹೊಂದಿದ್ದು, ಇದು ಸಾರ್ವಜನಿಕ ಒಳಚರಂಡಿ ವ್ಯವಸ್ಥೆಗೆ ಸಂಪರ್ಕಗೊಂಡಿದೆ. ಮತ್ತು ಸ್ನಾನದ ಕೊಳ. ಮೊಹೆಂಜೊದಾರೊದಲ್ಲಿ ಪತ್ತೆಯಾದ ದೊಡ್ಡ ಸ್ನಾನದ ಕೊಳ 39 ಅಡಿ ಉದ್ದ, 23 ಅಡಿ ಅಗಲ ಮತ್ತು 7 ಅಡಿ ಆಳವಾಗಿದ್ದು, ಇದರ ಸುತ್ತಲೂ ಮೊಗಸಾಲೆಗಳು ಮತ್ತು ಕೋಣೆಗಳಿದ್ದವು. ಮತ್ತು ಉಗ್ರಾಣಗಳು. ಮೊಹೆಂಜೊದಾರೋ ಮತ್ತು ಹರಪ್ಪದಲ್ಲಿ ಧಾನ್ಯಗಳನ್ನು ಸಂಪರ್ಕಿಸಲು ಬಳಸುತ್ತಿರುವ ದೊಡ್ಡ ಉಗ್ರಾಣಗಳು ಪತ್ತೆಯಾಗಿವೆ. ಮತ್ತು ಕಟ್ಟಡಗಳಲ್ಲಿ ಮನೆಗಳು ಸುಟ್ಟು ಇಟ್ಟಿಗೆಗಳಿಂದ ನಿರ್ಮಿಸಲಾಗಿದ್ದು, ಅವು 2 ಅಥವಾ ಹೆಚ್ಚು ಕೋಣೆಗಳು ಮತ್ತು ಒಂದಕ್ಕಿಂತ ಹೆಚ್ಚು ಮಹಡಿಗಳನ್ನು ಹೊಂದಿದ್ದು, ಮೊಹೆಂಜೊದಾರೊದಲ್ಲಿ 80 ಅಡಿ ಉದ್ದ ಮತ್ತು 80 ಅಡಿ ಅಗಲ ಒಂದು ದೊಡ್ಡ ಸಭಾಂಗಣವನ್ನು ಪತ್ತೆಯಾಗಿದೆ. ಸೊ ಇದು ನನ್ನ ಫಸ್ಟ್ ವಾಯ್ಸ್ ಕೊಟ್ಟಿರುವಂಥ ವಿಡಿಯೋ. ಅಲ್ಲಿ ಮಿಸ್ಟೇಕ್ ಆದರೆ ಕ್ಷಮಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ PDF ಲಿಂಕ್ ಬೇಕಾದರೆ ದಯವಿಟ್ಟು ಕಮೆಂಟ್ ಮಾಡಿ. ಧನ್ಯವಾದಗಳು.